ನಾವು 28 ಅಂಕಕ್ಕೇನೆ ಪರೀಕ್ಷೆ ಬರೀತಿದೀವಿ ಅಂತ ಅನ್ಕೊಂಡಿದ್ರೆ ಬಹಳ ಸುಲಭವಾಗಿ ಈ 28 ಅಂಕಗಳಿಗೆ ನಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಈ ರೀತಿಯಾಗಿ ಪ್ರತಿ ವಿಭಾಗವಾರು ನಾವು ಯೋಚನೆಗಳನ್ನ ಮಾಡಿದಾಗ ನಮಗೆ ಪರೀಕ್ಷೆ ಅನ್ನೋದು ಬಹಳ ಸುಲಭವಾಗುತ್ತೆ. ಕೆಮಿಸ್ಟ್ರಿಯಲ್ಲಿ ಆ ರಾಸಾಯನಿಕ ಸಮೀಕರಣಗಳನ್ನ ಬರೆದು ಸರಿದೂಗಿಸೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕವನ್ನ ಸುಲಭವಾಗಿ ಗಳಿಸಿಕೊಳ್ಳಬಹುದು. ಒಟ್ಟು ಈ 12 ಅಂಕಗಳನ್ನ ಈ 2 ಘಟಕಗಳಿಂದ ಕೇಳ್ತಾರೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಿಂದ ಈ ಅಂಕಗಳು ಯಾವ ರೀತಿಯಲ್ಲಿ ಬರ್ತವೆ, ಆ ಅಂಕಗಳ ಹಂಚಿಕೆ ಯಾವ ರೀತಿಯಾಗಿ ಆಗಿದೆ ಹಾಗೂ ಆ ಅಂಕಗಳನ್ನ ಸುಲಭವಾಗಿ ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನಿಗೆ ಈ ಭೌತಶಾಸ್ತ್ರವನ್ನು ನೋಡಿದಾಗ, ಭೌತಶಾಸ್ತ್ರದಲ್ಲಿ ವಿಶೇಷವಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಈ 28 ಅಂಕಗಳು ಅಂತಕ್ಕಂಥದ್ದೇನು ಬರ್ತವೆ, ಇದರ ಒಂದು ಪ್ರಶ್ನೆ ವಿನ್ಯಾಸ ಇಲ್ಲಿ ಈ 5 ಅಂಕದ ಪ್ರಶ್ನೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಕೇಳಿರ್ತಾರೆ ಮತ್ತು ಯಾವ ವಿಭಾಗದಿಂದ ಕೇಳಿರ್ತಾರೆ ಅನ್ನೋದರ ಆಧಾರದ ಮೇಲೆ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಅನ್ನೋದು ಭಿನ್ನವಾಗಿರುತ್ತೆ. ಉದಾಹರಣೆಗೆ ಈ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕದ ಪ್ರಶ್ನೆ ಭೌತಶಾಸ್ತ್ರದಿಂದ ಬಂದರೆ ನಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿಯಾಗಿ ಇರಬಹುದು ಅಂತ ನಾವಿಲ್ಲಿ ನೋಡೋಣ. ಹಾಗಾಗಿ ಇಲ್ಲಿ ಮೊದಲನೇದಾಗಿ ಭೌತಶಾಸ್ತ್ರದಿಂದ 5 ಅಂಕದ ಪ್ರಶ್ನೆಯನ್ನ ಕೇಳಿದಾಗ ಅಲ್ಲಿ 4 ಬಹು ಆಯ್ಕೆಯ ಪ್ರಶ್ನೆಗಳು, 2 1 ಅಂಕದ ಪ್ರಶ್ನೆಗಳು, ಇನ್ನು 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 1 4 ಅಂಕದ ಪ್ರಶ್ನೆ ಹಾಗೂ 5 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ 28 ಅಂಕಗಳು ಅಂತಕ್ಕಂಥದ್ದು ಭೌತಶಾಸ್ತ್ರದಿಂದ ಬರ್ತವೆ. ಈಗ 5 ಅಂಕದ ಪ್ರಶ್ನೆಯನ್ನ ನಾವು ಭೌತಶಾಸ್ತ್ರದಲ್ಲಿ ಕೇಳಿದಾಗ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಈ ರೀತಿಯಾಗಿರುತ್ತೆ. ಇನ್ನು ರಸಾಯನಶಾಸ್ತ್ರದಿಂದ, ಕೆಮಿಸ್ಟ್ರಿ ಸೆಕ್ಷನ್ ಇಂದ ನಾವು ಆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡಿದಾಗ ಇಲ್ಲಿ 2 ಅಂಕ, 3 ಅಂಕ, 4 ಅಂಕವನ್ನು ನಾವು ನೋಡ್ತೀವಿ. ಇದರಾಗೆ ಮೊದಲನೇದಾಗಿ MCQ ಕ್ವಶನ್ಸ್, 2 MCQ ಕ್ವಶನ್ಸ್, ಆಮೇಲೆ 1 ಅಂಕದ ಪ್ರಶ್ನೆಗಳು 4, 2 ಅಂಕದ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು 3, 4 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ 25 ಅಂಕ ಕೆಮಿಸ್ಟ್ರಿ ಸೆಕ್ಷನ್ ಇಂದ ಬರಬಹುದು. ಇನ್ನು ಬಯಾಲಜಿ ಸೆಕ್ಷನ್, ಜೀವಶಾಸ್ತ್ರದಿಂದ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2, ಆಮೇಲೆ 1 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು 3 ಮತ್ತು 4 ಅಂಕದ ಪ್ರಶ್ನೆಗಳು 2. ಈ ರೀತಿಯಾಗಿ 27 ಅಂಕಗಳು ಜೀವಶಾಸ್ತ್ರದಿಂದ. ಹೀಗೆ 5 ಅಂಕದ ಪ್ರಶ್ನೆಯನ್ನ ಭೌತಶಾಸ್ತ್ರದಲ್ಲಿ ಕೇಳಿದಾಗ ನಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಈ ರೀತಿಯಾಗಿ ಇರುತ್ತೆ. ಇನ್ನೇನಾದ್ರೂ 5 ಅಂಕದ ಪ್ರಶ್ನೆಯನ್ನ ಕೆಮಿಸ್ಟ್ರಿ ಸೆಕ್ಷನ್ ಇಂದ ಕೇಳಿದ್ರೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಸ್ವಲ್ಪ ಬದಲಾವಣೆ ಆಗತ್ತೆ. ಅದು ಯಾವ ರೀತಿಯಾಗಿ ಆಗತ್ತೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಈ ಭೌತಶಾಸ್ತ್ರ ವಿಭಾಗದಲ್ಲಿ ಈ 5 ಅಂಕದ ಪ್ರಶ್ನೆಯನ್ನ ಈ ಕೆಮಿಸ್ಟ್ರಿ ಸೆಕ್ಷನ್ ಅಲ್ಲಿ ಕೇಳಿದಾಗ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ನಾವು ನೋಡಿದಾಗ ಫಿಸಿಕ್ಸ್ ಅಲ್ಲಿ 2 ಒಂದು ಬಹು ಆಯ್ಕೆಯ ಪ್ರಶ್ನೆಗಳು, ಆಮೇಲೆ 1 ಅಂಕದ 3 ಪ್ರಶ್ನೆಗಳು, ಮತ್ತೆ 2 ಅಂಕದ 3 ಪ್ರಶ್ನೆಗಳು, 3 ಅಂಕದ 3 ಪ್ರಶ್ನೆಗಳು ಹಾಗೂ 4 ಅಂಕದ 2 ಪ್ರಶ್ನೆಗಳು, ಒಟ್ಟು 28 ಅಂಕ. ಅದೇ ರೀತಿಯಾಗಿ ಕೆಮಿಸ್ಟ್ರಿಯಲ್ಲಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2, 1 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು 2 ಮತ್ತೆ 3 ಅಂಕದ ಪ್ರಶ್ನೆಗಳು 3 ಹಾಗೂ ಈ 4 ಅಂಕದ ಪ್ರಶ್ನೆ 1 ಮತ್ತೆ 5 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ ಈ 5 ಅಂಕದ ಪ್ರಶ್ನೆಯನ್ನ ಕೆಮಿಸ್ಟ್ರಿ ಸೆಕ್ಷನ್ ಅಲ್ಲಿ ಕೇಳಿದಾಗ ಈ ರೀತಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಆಗುತ್ತೆ. ಇನ್ನು ಜೀವಶಾಸ್ತ್ರವನ್ನು ನೋಡಿದಾಗ ಇಲ್ಲಿ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4, 1 ಅಂಕದ ಪ್ರಶ್ನೆಗಳು 4 ಹಾಗೂ 2 ಅಂಕದ ಪ್ರಶ್ನೆಗಳು 3 ಮತ್ತೆ 3 ಅಂಕದ ಪ್ರಶ್ನೆಗಳು 3, 4 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ 27 ಅಂಕ ಆಗತ್ತೆ. ಇನ್ನು ಇದೇ ಒಂದು 5 ಅಂಕದ ಪ್ರಶ್ನೆ ನಮ್ಮ ಜೀವಶಾಸ್ತ್ರದಲ್ಲಿ ಕೇಳಿದಾಗ ನಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿಯಾಗಿ ಆಗಬಹುದು. ಸೊ ಇಲ್ಲಿ ನಾವು ನೋಡಿದಾಗ ಈ 5 ಅಂಕದ ಪ್ರಶ್ನೆಯನ್ನ ಬಯಾಲಜಿ ಸೆಕ್ಷನ್ ಅಲ್ಲಿ ಕೇಳಿದ್ರೆ ಸ್ವಲ್ಪ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಬದಲಾಗತ್ತೆ. ಯಾವ ರೀತಿಯಲ್ಲಿ ಅಂತೇಳಿ ನೋಡಿದ್ರೆ ಇಲ್ಲಿ ಭೌತಶಾಸ್ತ್ರದಿಂದ ಬಹು ಆಯ್ಕೆ ಪ್ರಶ್ನೆಗಳು 3, 1 ಅಂಕದ ಪ್ರಶ್ನೆಗಳು 2 ಮತ್ತೆ 2 ಅಂಕದ ಪ್ರಶ್ನೆಗಳು 3 ಹಾಗೂ 3 ಅಂಕದ ಪ್ರಶ್ನೆಗಳು 3 ಮತ್ತೆ 4 ಅಂಕದ ಪ್ರಶ್ನೆ 1.
ಈ ರೀತಿಯಾಗಿ 28 ಅಂಕಗಳು ಭೌತಶಾಸ್ತ್ರದಿಂದ. ಇನ್ನು ರಸಾಯನಶಾಸ್ತ್ರದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 3 ಹಾಗೂ 1 ಅಂಕದ ಪ್ರಶ್ನೆಗಳು 3 ಮತ್ತೆ 2 ಅಂಕದ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು 3 ಮತ್ತೆ 4 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ ಈ ಕೆಮಿಸ್ಟ್ರಿ ಸೆಕ್ಷನ್ ಅಲ್ಲಿ 25 ಅಂಕ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಜೀವಶಾಸ್ತ್ರದಲ್ಲಿ ಬಯಾಲಜಿಯಲ್ಲಿ ನಾವು ನೋಡಿದಾಗ 5 ಅಂಕದ ಪ್ರಶ್ನೆ ಇಲ್ಲಿ ನಾವು ನೋಡಿದೀವಿ. ಹಾಗಾಗಿ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 2, 1 ಅಂಕದ ಪ್ರಶ್ನೆಗಳು 3, 2 ಅಂಕದ ಪ್ರಶ್ನೆಗಳು 2 ಮತ್ತೆ ಈ 3 ಅಂಕದ ಪ್ರಶ್ನೆಗಳು 3, 4 ಅಂಕದ ಪ್ರಶ್ನೆ 1 ಹಾಗೂ 5 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ ಒಟ್ಟು 27 ಅಂಕ ಬರುತ್ತೆ. ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯ ಅತಿ ಮುಖ್ಯವಾಗಿರ್ತಕ್ಕಂತಹ ಅಂಶ ಏನು ಅಂತೇಳಿ ನೋಡಿದ್ರೆ, ನಮ್ಮ ವಿಜ್ಞಾನ ವಿಷಯದಲ್ಲಿ ಮಾತ್ರ ಈ ರೀತಿಯಾಗಿ ಪಾರ್ಟ್ ಎ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಂತೇಳಿ 3 ವಿಭಾಗಗಳಾಗಿ ವಿಂಗಡಣೆ ಮಾಡಿರೋದ್ರಿಂದ ಪ್ರತಿ ಪ್ರಶ್ನೆಯ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಮತ್ತೆ 3 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ಪ್ರತಿಯೊಂದು ವಿಭಾಗದಲ್ಲೂ ಇರ್ತವೆ. ಹಾಗಾಗಿ ನಾವು ಸೀರಿಯಲ್ ಆಗಿ ಒಂದೇ ಕಡೆಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಉದ್ದೇಶಕ್ಕಾಗಿ ನಮಗೆ ಈ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಇನ್ನು ಈ ಭೌತಶಾಸ್ತ್ರದಲ್ಲಿ 28 ಅಂಕಗಳು ಅಂತಕ್ಕಂಥದ್ದು ಏನ್ ಬರ್ತವೆ, ನಾವು ವಿದ್ಯಾರ್ಥಿಗಳು ನಮಗೆ ಇಡಿಯಾಗಿ ಎಲ್ಲ ಬುಕ್ ಅನ್ನ ನಾವು ಒಂದೇ ಸರ್ತಿ ಓದಿ ಪ್ರಶ್ನೆ ಪತ್ರಿಕೆ ಅರ್ಥ ಮಾಡಿಸಿ ಅದನ್ನ ಓದೋದು ಕಷ್ಟ ಆಗುತ್ತೆ ಅನ್ಕೊಂಡಾಗ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಇಲ್ಲಿ ವಿಜ್ಞಾನ ವಿಭಾಗದಲ್ಲಿ 3 ನಾವು ಮಾಡ್ಕೊಂಡಿದೀವಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ. ಇದರಲ್ಲಿ ಭೌತಶಾಸ್ತ್ರ 28 ಅಂಕಕ್ಕೆ ಇರುತ್ತಲ್ಲ, ನಾವು 28 ಅಂಕಕ್ಕೇನೆ ಪರೀಕ್ಷೆ ಬರೀತಿದ್ದೀವಿ ಅಂತ ಅನ್ಕೊಂಡಿದ್ರೆ ಬಹಳ ಸುಲಭವಾಗಿ ಈ 28 ಅಂಕಗಳಿಗೆ ನಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಈ ರೀತಿಯಾಗಿ ಪ್ರತಿ ವಿಭಾಗವಾರು ನಾವು ಯೋಚನೆಗಳನ್ನ ಮಾಡಿದಾಗ ನಮಗೆ ಪರೀಕ್ಷೆ ಅನ್ನೋದು ಬಹಳ ಸುಲಭವಾಗತ್ತೆ. ಹಾಗಾದ್ರೆ ಈ ರೀತಿಯಾಗಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಯಾವ ರೀತಿಯಲ್ಲಿ ಬರೀಬಹುದು ಮತ್ತೆ ಸುಲಭವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತಕ್ಕಂಥದನ್ನ ನಾವಲ್ಲಿ ನೋಡಿದಾಗ, ವಿಶೇಷವಾಗಿ ಇಲ್ಲಿ ನಮಗೆ ಈ ವಿಜ್ಞಾನ ವಿಭಾಗದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಿಂದ 16 ಘಟಕಗಳನ್ನ ಅತಿ ಮುಖ್ಯವಾಗಿರುವಂತಹ 5 ಥೀಮ್ಗಳನ್ನಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಥೀಮ್ ವಾರು ಪ್ರತಿ ಘಟಕದಿಂದ ಇಷ್ಟು ಅಂಕಗಳು ಬರ್ತವೆ ಅಂತ ಹೇಳಿಕ್ ಆಗೋದಿಲ್ಲ. ಆದ್ರೆ ಥೀಮ್ ಪ್ರಕಾರ ನಾವು ಒಂದು ಘಟಕದಲ್ಲಿ ಯಾವ ಅಂಶಗಳು ಮಹತ್ವದಾಗಿದ್ದಾವೆ ಹಾಗೂ ಆ ಯಾವ ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಸುಲಭವಾಗಿ ಅಂಕಗಳನ್ನು ಗಳಿಸ್ಕೊಳ್ಬಹುದು ಅಂತೇಳಿ ನಾವಲ್ಲಿ ನೋಡಿದಾಗ, ಮೊದಲನೇದಾಗಿ ಈ ಭೌತಶಾಸ್ತ್ರ ಅಂತ ಹೇಳಿ ನಾವು ನೋಡಿದಾಗ ಇಲ್ಲಿ ವಿಶೇಷವಾಗಿ ನಮಗೆ ಈ 28 ಅಂಕಗಳಲ್ಲಿ ಅತಿ ಸುಲಭವಾಗಿ ನಾವು ಯಾವ ಅಂಶಗಳನ್ನ ಅಧ್ಯಯನ ಮಾಡಿದ್ರೆ ಅಂಕಗಳನ್ನ ಗಳಿಸ್ಕೊಳ್ಬಹುದು ಅಂತ ನೋಡಿದ್ರೆ, ಇಲ್ಲಿ ಈ ಒಂದು ನಿಯಮಗಳು, ಲಾಸ್ಗಳು ಅಂತಕ್ಕಂಥದ್ದು. ಉದಾಹರಣೆಯಾಗಿ ನಮ್ಗೆ ಗೊತ್ತಿದೆ ಓಮ್ಸ್ ನ ಲಾ, ಜೌಲ್ಸ್ ನ ಲಾ ಆಗಿರ್ಬೋದು, ಫ್ಲೆಮಿಂಗ್ಸ್ ನ ಒಂದು ಬಲಗೈ ನಿಯಮ, ಎಡಗೈ ನಿಯಮ, ಈ ರೀತಿಯಾಗಿರುವಂತಹ ಒಂದು ನಿಯಮಗಳನ್ನ ನಮಗೆ ಈ ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಹಾಗಾಗಿ ನಿಯಮಗಳನ್ನ ನಾವು ಬರೆಯೋದ್ರಿಂದ 2 ಅಂಕವನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಇನ್ನು ಅದೇ ರೀತಿಯಾಗಿ ಈ ಒಂದು ಭೌತಶಾಸ್ತ್ರದಲ್ಲಿ ಅತಿ ಮುಖ್ಯವಾಗಿ ನಮಗೆ ಒಂದು ರೇ ಡಯಾಗ್ರಾಮ್, ಅಂದ್ರೆ ನಮಗೆ ಈ ಬೆಳಕು ಪಾಠದಲ್ಲಿ ಈ ಒಂದು ದರ್ಪಣ ಮತ್ತೆ ಈ ಒಂದು ನಾವು ಮಸೂರ ಅಂದ್ರೆ ಮಿರರ್ ಮತ್ತು ಲೆನ್ಸಿಗೆ ಸಂಬಂಧಪಟ್ಟಂಗೆ ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರೇ ಡಯಾಗ್ರಾಮ್ ಅನ್ನ 3 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ನಾವು ಒಂದು ರೇ ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ 3 ಅಂಕವನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಇನ್ನು ಅದೇ ರೀತಿಯಾಗಿ ಈ ಕ್ಯಾಲ್ಕುಲೇಷನ್ ಅಂದ್ರೆ ಈ ವಿದ್ಯುತ್ ಶಕ್ತಿ ಅಂದ್ರೆ ಎಲೆಕ್ಟ್ರಿಸಿಟಿ ಮತ್ತೆ ಲೈಟ್ ಚಾಪ್ಟರ್ ಇಂದ ಒಂದು ಕ್ಯಾಲ್ಕುಲೇಷನ್ ಸಮಸ್ಯೆ ಅಂತಕ್ಕಂಥದ್ದು ನಮ್ಮ ಭೌತಶಾಸ್ತ್ರದಲ್ಲಿ ಕೇಳಿರ್ತಾರೆ. ಹಾಗಾಗಿ ಎಲೆಕ್ಟ್ರಿಸಿಟಿಯಲ್ಲಿ ನಮಗೆ ಒಂದು ರೋಧಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಅಂದ್ರೆ ಸರಣಿ ಜೋಡಣೆ, ಸಮಾಂತರ ಜೋಡಣೆ, ಹಾಗೂ ಈ ಬೆಳಕು ಪಾಠದಲ್ಲೂ ನಮಗೆ ಈ ಒಂದು ದರ್ಪಣ ಸೂತ್ರ ಅಥವಾ ಮಸೂರ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಈ ಸಮಸ್ಯೆಯನ್ನ ಕೇಳುವಂತದ್ದಾಗಿರ್ಬೋದು. ಹಾಗಾಗಿ ಆ ಬುಕ್ಕಲ್ಲಿ ಇರುವಂತಹ ಸಮಸ್ಯೆಗಳನ್ನ, ಪ್ರಾಬ್ಲಮ್ಸ್ ಗಳನ್ನ ನಾವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಆ ಪ್ರಾಬ್ಲಮ್ಸ್ ಗಳಿಂದ 3 ಅಂಕವನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಇನ್ನು ಇವುದನ್ನ ಬಿಟ್ಟಿದ್ರೆ ಈ ರೇ ಡಯಾಗ್ರಾಮ್ ಅನ್ನ ಬಿಟ್ಟು ಈ ಭೌತಶಾಸ್ತ್ರದಲ್ಲಿ ನಮಗೆ 2 ಅಂಕಕ್ಕೆ ಇನ್ನೊಂದು ಚಿತ್ರವನ್ನ ಕೇಳಿರ್ತಾರೆ.
ಅದು ಬಯೋಗ್ಯಾಸ್ ಪ್ಲಾಂಟ್ ಅನ್ನೋದಾಗಿರ್ಬೋದು ಅಥವಾ ಈ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿತ್ರ. ಹಾಗಾಗಿ ಅದರಿಂದ 2 ಅಂಕವನ್ನ ಪಡ್ಕೊಳ್ಬಹುದು. ಇನ್ನು ಅತಿ ಮುಖ್ಯವಾಗಿ ಮತ್ತೊಂದು ಏನು ಅಂದ್ರೆ ಈ ಡೆಫಿನಿಷನ್ಸ್ಗಳು. ಈಗ ಸೊಲೆನಾಯ್ಡ್ ಎಂದರೇನು ಅಥವಾ ನಮಗೆ ಕೇಳುವಂತಹ ಅನೇಕ ರೀತಿಯ ಕೆಲವೊಂದು ಡೆಫಿನಿಷನ್ಸ್ಗಳು ಏನಿದಾವೆ ಆ ಡೆಫಿನಿಷನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ 2 ಅಂಕಗಳನ್ನ ಪಡ್ಕೊಳ್ಬಹುದು. ಈ ರೀತಿಯಾಗಿ ಈ ಭೌತಶಾಸ್ತ್ರದಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಅತಿ ಮುಖ್ಯವಾಗಿ ಕೇಳುವಂತಹ ಅಂಶಗಳು ಇವುಗಳನ್ನ ನಾವು ಸುಲಭವಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಆದ್ರೆ ಅಂಕಗಳನ್ನ ಗಳಿಸಿಕೊಳ್ಬಹುದು. ಇನ್ನು ಕೆಮಿಸ್ಟ್ರಿ ಸೆಕ್ಷನ್ ಅಲ್ಲಿ ನಮಗೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳುವಂತಹ ಪ್ರಶ್ನೆಗಳ ಅಂಶಗಳು ಯಾವುವು ಅಂತೇಳಿ ನಾವು ನೋಡಿದಾಗ ಇಲ್ಲಿ ಒಂದು ಕೆಮಿಸ್ಟ್ರಿ ಸೆಕ್ಷನ್ ಅಲ್ಲೂ ಸಹ ಅತಿ ಮುಖ್ಯವಾಗಿ ನಮಗೆ ಈ ಲಾಸ್ಗಳು ಬರ್ತವೆ. ಈಗ ಡೋಬ್ರೈನ್ ಅವರ ಲಾಸ್ ಆಗಿರ್ಬೋದು, ಪಿರಿಯಾಡಿಕ್ ಟೇಬಲ್ ಲಾ ಆಗಿರ್ಬೋದು, ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆಗಿರ್ಬೋದು, ಆ ಒಂದು ಲಾಸ್ ಗಳನ್ನ ನಮಗೆ ಕೇಳಿರೋದ್ರಿಂದ ನಾವು ಆ ಒಂದು ಲಾಸ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ 2 ಅಂಕವನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಇನ್ನು ಬಹಳ ಮುಖ್ಯವಾಗಿ ನಾವು ಈ ಕೆಮಿಸ್ಟ್ರಿ ಸೆಕ್ಷನ್ ಅಲ್ಲಿ ಈ ರಾಸಾಯನಿಕ ಕ್ರಿಯೆಗಳ ಅವುಗಳ ಒಂದು ಸಮೀಕರಣಗಳನ್ನ ಬರೆಯೋದು, ಅವುಗಳನ್ನ ಸರಿದೂಗಿಸೋದು, ಕೆಮಿಕಲ್ ಇಕ್ವೇಶನ್ಸ್ ಗಳನ್ನ ಬರೆದು ಸರಿದೂಗಿಸೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕಡ್ಡಾಯವಾಗಿರುತ್ತೆ. ಸೊ ಹಾಗಾಗಿ ನಾವು ಕೆಮಿಸ್ಟ್ರಿಯಲ್ಲಿ ಆ ರಾಸಾಯನಿಕ ಸಮೀಕರಣಗಳನ್ನ ಬರೆದು ಸರಿದೂಗಿಸೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕವನ್ನ ಸುಲಭವಾಗಿ ಗಳಿಸಿಕೊಳ್ಳಬಹುದು. ಇನ್ನು ಈ ರಸಾಯನಶಾಸ್ತ್ರದಿಂದ ಈ ಚಿತ್ರಗಳು, ಡಯಾಗ್ರಾಮ್ಸ್ಗಳು ಅಂತಕ್ಕಂಥದ್ದು ಈ 3 ಅಂಕಕ್ಕೆ ಬರ್ತವೆ. ಇರುವ 6 ಚಿತ್ರಗಳಲ್ಲಿ ನಾವು ಆ ಚಿತ್ರಗಳನ್ನ ಸುಲಭವಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ 3 ಅಂಕವನ್ನು ಗಳಿಸ್ಕೊಳ್ಬಹುದು. ಅದರಲ್ಲಿ ವಿಶೇಷವಾಗಿ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಆಗಿರ್ಬೋದು, ಆಮೇಲೆ ಜಿಂಕ್ ಗ್ರಾನ್ಯೂಲ್ಸ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್, ಈ ಒಂದು ಚಿತ್ರಗಳನ್ನ ಪದೇ ಪದೇ ಕೇಳೋದ್ರಿಂದ ಅವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕವನ್ನ ನಾವು ಗಳಿಸ್ಕೊಳ್ಬಹುದು. ಇನ್ನು ಬಹಳ ಮುಖ್ಯವಾಗಿ ನಾವು ಪ್ರತಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೆ ಆದ್ರೆ ಈ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಅಂದ್ರೆ ಈ ಆಧುನಿಕ ಆವರ್ತ ಕೋಷ್ಟಕದ ಸಾಮಾನ್ಯ ಪ್ರವೃತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನ ಕಡ್ಡಾಯವಾಗಿ ಕೇಳ್ತಾರೆ. ಹಾಗಾಗಿ ಆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇರ್ತಕ್ಕಂತಹ ಆ ಟ್ರೆಂಡ್ಸ್ಗಳು, ಅಂಶಗಳು ಅಂದ್ರೆ ಈಗ ಅಟಾಮಿಕ್ ಸೈಜ್ ಆಗಿರ್ಬೋದು, ಆಮೇಲೆ ಈ ಎಲೆಕ್ಟ್ರೋ ಪಾಸಿಟಿವಿಟಿ ಆಗಿರ್ಬೋದು, ಎಲೆಕ್ಟ್ರೋ ನೆಗೆಟಿವಿಟಿ ಆಗಿರ್ಬೋದು, ಆ ರೀತಿಯಾಗಿರುವಂತಹ ಅಂಶಗಳಿಗೆ ಅವರೇ ಒಂದು ಟೇಬಲ್ ಅನ್ನ ಕೊಟ್ಟು ಅದರಾಗೆ ಅಟಾಮಿಕ್ ನಂಬರು ಅಥವಾ ಅದ್ರ ಪೊಸಿಷನ್ನು ಈ ರೀತಿಯಾಗಿರುವಂತಹ ಒಂದು ಪ್ರಶ್ನೆಯನ್ನ ಕೇಳೋದು ಕಡ್ಡಾಯವಾಗಿರುತ್ತೆ. ಹಾಗಾಗಿ ಆ ಪಿರಿಯಾಡಿಕ್ ಟೇಬಲ್ ಅಲ್ಲಿರುವಂತಹ ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕವನ್ನ ಬಹಳ ಸುಲಭವಾಗಿ ಗಳಿಸಿಕೊಳ್ಳಬಹುದು. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನೈಡ್ಸ್ ಕಾಂಪೌಂಡ್ಸ್ ಬಂದಾಗ ಅಲ್ಲಿ ವಿಶೇಷವಾಗಿ ನಮಗೆ ನೋಡುವಂತಹ ಪ್ರಶ್ನೆಗಳು ಯಾವ ಅಂತ ನೋಡಿದ್ರೆ ಇಲ್ಲಿ ಆ ಒಂದು ಕಾರ್ಬನ್ ಕಾಂಪೌಂಡ್ಸ್ ಗಳ ಹೆಸರು, ರಚನಾ ಸೂತ್ರ ಮತ್ತು ಅನುಸೂತ್ರಗಳನ್ನ ಬರೆಯುವಂಥದ್ದು. ಹಾಗಾಗಿ ಆ ರಚನಾ ಸೂತ್ರ, ಅನುಸೂತ್ರಗಳನ್ನ ನಾವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ಅತಿ ಸುಲಭವಾಗಿ 3 ಅಂಕವನ್ನ ನಾವು ಗಳಿಸ್ಕೊಳ್ಬಹುದು. ಹೀಗೆ ಈ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಈ ಕೆಮಿಸ್ಟ್ರಿ ಸೆಕ್ಷನ್ ಇಂದ ಈ 5 ಅಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕಡ್ಡಾಯವಾಗಿ ಇರ್ತವೆ. ಹಾಗಾಗಿ ಇವುಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಸುಲಭವಾಗಿ ಅಂಕಗಳನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಅದೇ ರೀತಿಯಾಗಿ ಜೀವಶಾಸ್ತ್ರದಲ್ಲೂ ನಾವು ಬಂದಾಗ ವಿಶೇಷವಾಗಿ ನಮಗೆ ಮುಖ್ಯವಾಗಿ ಕೇಳ್ತಕ್ಕಂತಹ ಅಂಶಗಳು ಯಾವಿದಾವೆ ಅಂತ ನೋಡಿದ್ರೆ ಇಲ್ಲಿ ಜೀವಶಾಸ್ತ್ರ ಅಂತ ನಾವು ಬಂದಾಗ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂತದ್ದು ಈ ಚಿತ್ರಗಳು, ಡಯಾಗ್ರಾಮ್ಸ್ಗಳು. ವಿಶೇಷವಾಗಿ ಅಲ್ಲಿ ಈ ಬ್ರೈನ್ ಡಯಾಗ್ರಾಮು, ಆಮೇಲೆ ಹಾರ್ಟ್ ಡಯಾಗ್ರಾಮು, ಈ ನ್ಯೂರಾನ್ ಡಯಾಗ್ರಾಮು, ಈ ರೀತಿಯಾಗಿರುವಂತಹ ಡಯಾಗ್ರಾಮ್ಸ್ಗಳನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಆ 4 ಅಂಕ ಅಥವಾ 3 ಅಂಕಗಳಲ್ಲಿ ಆ ಚಿತ್ರಗಳನ್ನ ಕೇಳುವಂತಹ ಸಾಧ್ಯತೆಗಳಿದಾವೆ. ಹಾಗಾಗಿ ಒಟ್ಟು ಈ ಜೀವಶಾಸ್ತ್ರದಲ್ಲಿ ನಮಗೆ 8 ಅಂಕಕ್ಕೆ ಚಿತ್ರಗಳನ್ನ ನಾವು ಪ್ರಾಕ್ಟೀಸ್ ಅಂತಕ್ಕಂಥದ್ದು ಮಾಡಬಹುದು, ಬಂದೇ ಬರುತ್ತೆ. ಅದೇ ರೀತಿಯಾಗಿ ಬಹಳ ಮುಖ್ಯವಾಗಿ ನಾವು ಆನುವಂಶೀಯತೆ ಪಾಠದಲ್ಲಿ ಈ ಏಕತಳೀಕರಣ ಮತ್ತು ದ್ವಿತಳೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಚೆಕ್ಕರ್ ಬೋರ್ಡ್ ಹಾಕುವಂಥದ್ದು, ಅಂದ್ರೆ ಈ ಚೆಕ್ಕರ್ ಬೋರ್ಡ್ ಮೂಲಕ ಅವುಗಳ ಫಿನೋಟಿಪಿಕ್ ರೇಷಿಯೋವನ್ನ ಮತ್ತೆ ಜಿನೋಟಿಪಿಕ್ ರೇಷಿಯೋವನ್ನ ತೋರಿಸುವಂತದ್ದು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ, ಅದು 3 ಅಂಕಕ್ಕೆ. ಹಾಗಾಗಿ ನೀವು ಏಕತಳೀಕರಣ ಮತ್ತು ದ್ವಿತಳೀಕರಣಕ್ಕೆ ಒಂದೊಂದು ಎಕ್ಸಾಂಪಲ್ ಅನ್ನು ತಗೊಂಡು ಪ್ರಾಕ್ಟೀಸ್ ಅನ್ನ ಮಾಡಿದ್ದೆ ಆದ್ರೆ ಸುಲಭವಾಗಿ ನೀವು ಈ 3 ಅಂಕವನ್ನ ಗಳಿಸಿಕೊಳ್ಳಬಹುದು.
ಇನ್ನು ಅಲ್ಲಿ ಮತ್ತೆ ನಮಗೆ ಕೇಳ್ತಕ್ಕಂತಹ ಪ್ರಶ್ನೆಗಳು ಯಾವಂದ್ರೆ ಈ ವ್ಯತ್ಯಾಸಗಳು ಅಂದ್ರೆ ಡಿಫರೆನ್ಸಸ್ ಗಳನ್ನ ಕೇಳುವಂತಹ ಸಾಧ್ಯತೆಗಳು ಅಂತಕ್ಕಂಥದ್ದು ಇರ್ತವೆ. ಹಾಗಾಗಿ ವಿಶೇಷವಾಗಿ ನಾವು ಈ ಡಿಫರೆನ್ಸಸ್ 2 ಅಂಕಕ್ಕೆ ಅಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಅಕ್ಸೆಪ್ಟ್ ಅನ್ನ ಮಾಡಬಹುದು. ಉದಾಹರಣೆಗೆ ಡಿಫರೆನ್ಸಸ್ ಬಿಟ್ವೀನ್ ಹೋಮೋಲಾಗಸ್ ಅಂಡ್ ಅನಾಲಾಗಸ್ ಆರ್ಗನ್ಸ್ ಈ ರೀತಿಯಾಗಿ ಅಲ್ಲಿ ಕೇಳುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಡಿಫರೆನ್ಸಸ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ 2 ಅಂಕವನ್ನು ತಗೋಬಹುದು. ಇನ್ನು ಮತ್ತೆ 2 ಅಂಕಗಳನ್ನ ನಾವೆಲ್ಲಿ ಈ ಜೀವಶಾಸ್ತ್ರದಲ್ಲಿ ನೋಡ್ತೀವಿ ಅಂದ್ರೆ ಈ ಫಂಕ್ಷನ್ಸ್ಗಳು ಕಾರ್ಯಗಳು ಬರೀತಕ್ಕಂಥದ್ದು. ಅಂದ್ರೆ ಈಗ ನಾವು ಸಸ್ಯಗಳಲ್ಲಿ ಹಾರ್ಮೋನ್ಗಳು, ಪ್ರಾಣಿಗಳಲ್ಲಿ ಇರುವಂತಹ ಹಾರ್ಮೋನ್ಗಳು, ಆಮೇಲೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಎಂಜೈಮ್ಸ್ಗಳು, ಹೀಗೆ ಅನೇಕ ರೀತಿಯ ಅಂಶಗಳ ಒಂದು ಕಾರ್ಯಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ. ಹಾಗಾಗಿ ಆ ಫಂಕ್ಷನ್ಸ್ ಗಳನ್ನ ನಾವು ಒಂದು ಕಡೆಗೆ ಲಿಸ್ಟ್ ಅನ್ನು ಮಾಡಿಕೊಂಡಿದ್ದಾದ್ರೆ 2 ಅಂಕಗಳನ್ನ ಸುಲಭವಾಗಿ ನಾವು ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿದೆ. ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ಈ ಬಯಾಲಜಿಯಲ್ಲಿ ಅಂದ್ರೆ ನಮಗೆ ನಮ್ಮ ಪರಿಸರದಿಂದ ಈ ಫುಡ್ ಚೈನ್ ಮತ್ತು ಫುಡ್ ವೆಬ್, ಆಹಾರ ಸರಪಳಿ ಮತ್ತು ಆಹಾರ ಜಾಲ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆಯನ್ನ ಕಡ್ಡಾಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಹಾಗಾಗಿ ಅವುಗಳನ್ನ ನಾವು ಸ್ವಲ್ಪ ನೋಡ್ಕೊಂಡಿದ್ದಾದ್ರೆ 2 ಅಂಕವನ್ನ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ದಾದ್ರೆ ಇವತ್ತು ನಾವು ಭೌತಶಾಸ್ತ್ರದಲ್ಲಿ 5 ಮುಖ್ಯವಾಗಿರ್ತಕ್ಕಂಥ ಈ 5 ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ಸುಲಭವಾಗಿ 28 ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಈ ಕೆಮಿಸ್ಟ್ರಿ ಸೆಕ್ಷನ್ ಅಲ್ಲೂ ಸಹ ಈ 5 ಅಂಶಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ನಾವು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಬಹುದು. ಜೀವಶಾಸ್ತ್ರದಲ್ಲೂ ಸಹ ಈ 5 ಅಂಕಗಳು ಅಂದ್ರೆ ಇವೇ ಇರ್ತವಂತಲ್ಲ, ಇವು ಒಂದು ಅಂಶಗಳು ಕಡ್ಡಾಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. ಹಾಗಾಗಿ ಇವುಗಳನ್ನ ನಾವು ಪ್ರಾಕ್ಟೀಸ್ ಅನ್ನ ಮಾಡ್ಕೋಬೇಕಾಗತ್ತೆ. ವಿಜ್ಞಾನದಲ್ಲಿ ಬರುವಂತಹ 16 ಘಟಕಗಳನ್ನ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಘಟಕಗಳನ್ನ ಒಂದು ಅಂಕಗಳ ಹಂಚಿಕೆಯನ್ನ ನಾವು 5 ಥೀಮ್ ಪ್ರಕಾರ ವಿಂಗಡಣೆ ಅನ್ನೋದನ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ಅಂಕಗಳ ಹಂಚಿಕೆ ಯಾವ ರೀತಿಯಾಗಿ ಆಗಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಇಲ್ಲಿ 5 ಥೀಮ್ಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ನಿತ್ಯ ಜೀವನದಲ್ಲಿ ಪದಾರ್ಥಗಳು, ಮಟೀರಿಯಲ್ಸ್ ಇನ್ ಅವರ್ ಡೇ ಟು ಡೇ ಲೈಫ್. ಅಂದ್ರೆ ಈ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಈ ಒಂದು ಥೀಮ್ ಅಲ್ಲಿ ಬರುವಂತಹ ಘಟಕಗಳು ಅಥವಾ ಪಾಠಗಳು ಯಾವುವು, ಲೆಸನ್ಸ್ ಯಾವುವು ಅಂತ ನೋಡಿದ್ರೆ, ಈ ರಸಾಯನಶಾಸ್ತ್ರ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂತಹ 5 ಘಟಕಗಳನ್ನ ನಾವು ಈ ಒಂದು ಥೀಮ್ ನಲ್ಲಿ ಸೇರಿಸ್ತೀವಿ. ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು, ಆಮೇಲೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತೆ ಲವಣಗಳು, ಲೋಹಗಳು ಮತ್ತೆ ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಧಾತುಗಳ ಆವರ್ತನೀಯ ವರ್ಗೀಕರಣ. ಹೀಗೆ ಈ ರಸಾಯನಶಾಸ್ತ್ರದ 5 ಘಟಕಗಳನ್ನ ಈ ಒಂದು ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅನ್ನೋ ಥೀಮ್ ನಲ್ಲಿ ಹಾಕ್ತಿವಿ. ಹಾಗಾಗಿ ಈ ಥೀಮಿನಿಂದ ನಮ್ಮ ಒಂದು ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕಕ್ಕೆ ಕೇಳ್ತಾರೆ ಅಂದ್ರೆ 25 ಅಂಕಕ್ಕೆ ಕೇಳ್ತಾರೆ. ಅಂದ್ರೆ ಇಡೀ ಕೆಮಿಸ್ಟ್ರಿ ಸೆಕ್ಷನ್ ಬರೋದೇ 25 ಅಂಕಕ್ಕೆ ಬರುತ್ತೆ. ಹಾಗಾಗಿ ಈ 5 ಘಟಕದಿಂದ ಆ ಒಂದು 25 ಅಂಕವನ್ನ ಕೇಳಲಾಗತ್ತೆ. ಹಾಗಾಗಿ ನಾವು ಈ ಒಂದು ಥೀಮ್ ಅನ್ನ ನೋಡ್ಬೇಕು. ಇನ್ನು ಎರಡನೇದಾಗಿ ಜೀವ ಜಗತ್ತು, ಲಿವಿಂಗ್ ವರ್ಲ್ಡ್ ಅಂತೇಳಿ ನಾವು ಮಾಡ್ಕೊಂಡಿವಿ. ಅಂದ್ರೆ ಜೀವಿಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇಲ್ಲಿ ಮೊದಲನೇದಾಗಿ ನಮಗೆ ಗೊತ್ತಿರುವ ಹಾಗೆ ಜೀವಶಾಸ್ತ್ರದಲ್ಲಿ 6 ಘಟಕಗಳು ಇದಾವೆ. ಆ 6 ಘಟಕಗಳಿಂದ ಈ ಒಂದು ಘಟಕಗಳ ಮೇಲೆ ವಿಶೇಷವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಥೀಮ್ ಅನ್ನ ಮಾಡ್ಕೊಂಡಿದೀವಿ. ಅದರಲ್ಲಿ ಜೀವ ಜಗತ್ತು ಈ ಒಂದು ಥೀಮ್ ನಡಿಯಲ್ಲಿ ಬರುವಂತಹ ಘಟಕಗಳು ಅಂದ್ರೆ ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಆನುವಂಶೀಯತೆ ಮತ್ತು ಜೀವ ವಿಕಾಸ. ಹೀಗೆ ಈ 4 ಘಟಕಗಳಿಂದ ನಮಗೆ 22 ಅಂಕ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಈ ಒಂದು 22 ಅಂಕಗಳಿಗೆ ನಾವು ಈ 4 ಘಟಕಗಳನ್ನ ಸ್ವಲ್ಪ ಗಮನವಿಟ್ಟು ಓದಬೇಕು. ಇನ್ನು ಇನ್ನೊಂದು 3ನೇ ಥೀಮ್ ಯಾವುದು ಅಂದ್ರೆ ನೈಸರ್ಗಿಕ ವಿದ್ಯಮಾನಗಳು, ಅಂದ್ರೆ ನ್ಯಾಚುರಲ್ ಫಿನಾಮಿನಾ. ಇಲ್ಲಿ ನಾವು ಭೌತಶಾಸ್ತ್ರದಲ್ಲಿ ನೋಡುವಂತಹ 2 ಮುಖ್ಯವಾಗಿರುವಂತಹ ಘಟಕಗಳು ಈ ಥೀಮ್ ನಡಿಲಿ ಬರ್ತವೆ. ಯಾವಂದ್ರೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅಂಡ್ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಈ 2 ಘಟಕಗಳಿಂದ ನಮಗೆ ಭೌತಶಾಸ್ತ್ರದಲ್ಲಿ 12 ಅಂಕಗಳನ್ನ ಕೇಳಲಾಗತ್ತೆ.
ಇದು ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂತದ್ದು. ಕೇವಲ 2 ಘಟಕದಿಂದ ಅಂದ್ರೆ ಇಲ್ಲಿ ಯಾವ ಕಾರಣಕ್ಕೂ ನಾವು ಇದರಾಗಿಂದ 6 ಅಂಕ ಇದರಾಗಿಂದ 6 ಅಂಕ ಅಂತೇಳಿ ಡಿವೈಡ್ ಮಾಡ್ಕೋಬಾರದು. ಒಟ್ಟು ಈ 12 ಅಂಕಗಳನ್ನ ಈ 2 ಘಟಕಗಳಿಂದ ಕೇಳ್ತಾರೆ. ಹಾಗಾಗಿ ಈ ಒಂದು ಥೀಮು ಬಹಳ ಮುಖ್ಯವಾಗಿ ಐತೆ. ಇನ್ನು 4ನೇದಾಗಿ ವಸ್ತುಗಳು ಹೇಗೆ ಕಾರ್ಯ ನಿರ್ವಹಿಸುತ್ತವೆ, ಹೌ ದ ಮಟೀರಿಯಲ್ಸ್ ವರ್ಕ್. ಸೊ ಈ ಒಂದು ಥೀಮ್ ನಡಿಯಲ್ಲಿ ಭೌತಶಾಸ್ತ್ರದ 2 ಘಟಕಗಳನ್ನ ನಾವು ಹಾಕೊಂಡಿದೀವಿ. ಯಾವಂದ್ರೆ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಮತ್ತೆ ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹಾಗಾಗಿ ಈ 2 ಅಧ್ಯಾಯಗಳಿಂದ 2 ಘಟಕಗಳಿಂದ ಈ ಥೀಮ್ ನಡಿಯಲ್ಲಿ ನಮ್ಮ ಭೌತಶಾಸ್ತ್ರದಲ್ಲಿ ವಿಶೇಷವಾಗಿ 13 ಅಂಕಗಳನ್ನ ಕೇಳ್ತಾರೆ. ಅಂದ್ರೆ 2 ಘಟಕಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ 13 ಅಂಕಗಳನ್ನ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿದೆ. ಅಂದ್ರೆ ವಿದ್ಯುತ್ ಶಕ್ತಿಯಲ್ಲಿ ಸಂಬಂಧಪಟ್ಟಿರುವ ಹಾಗೆ ಇರುವಂತಹ ಅನೇಕ ಪ್ರಶ್ನೆಗಳು ನಾವೇನ್ ಚರ್ಚೆಯನ್ನ ಮಾಡಿದೀವಿ, ಚಿತ್ರಗಳಾಗಿರಬಹುದು, ಲೆಕ್ಕಗಳಾಗಿರಬಹುದು, ನಿಯಮಗಳಾಗಿರಬಹುದು, ಡೆಫಿನಿಷನ್ಸ್ ಗಳಾಗಿರಬಹುದು, ಇವೆಲ್ಲನೂ ಈ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ 13 ಅಂಕಗಳನ್ನ ಅತಿ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿದೆ. ಇನ್ನು ಅದೇ ರೀತಿಯಾಗಿ 4ನೇ ಒಂದು ಥೀಮು ಈ ರೀತಿಯಾಗಿ ನೋಡಿದ್ರೆ 5ನೇದಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳು. ಅಂದ್ರೆ ಈ ನೈಸರ್ಗಿಕ ಸಂಪನ್ಮೂಲದಲ್ಲಿ ನಾವು ಒಟ್ಟು 3 ಘಟಕಗಳನ್ನ ಹಾಕೊಂಡಿದೀವಿ. ಮೊದಲನೆಯದು ಶಕ್ತಿಯ ಆಕಾರಗಳು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮತ್ತು ನಮ್ಮ ಪರಿಸರ. ಈ 3 ಘಟಕಗಳಿಂದ ಒಟ್ಟು 8 ಅಂಕವನ್ನ ಕೇಳಲಾಗತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಈ 3 ಪಾಠಗಳನ್ನು ನಾವು ಒಂದ್ಸತಿ ಓದ್ಕೊಂಡ್ರೆ ಈ 8 ಅಂಕಗಳನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಹಾಗೆ ಇಲ್ಲಿ ನಾವು ನೋಡಬಹುದು ಒಟ್ಟು ರಸಾಯನಶಾಸ್ತ್ರದ ಈ ಒಂದು ಥೀಮ್ ನಲ್ಲಿ ಅಂದ್ರೆ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಈ ಥೀಮ್ ನಿಂದ ನಾವು 25 ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಈ ಜೀವ ಜಗತ್ತು ಇದರಿಂದ 22 ಅಂಕ ಹಾಗೂ ಈ ನೈಸರ್ಗಿಕ ವಿದ್ಯಮಾನಗಳಿಂದ 12 ಅಂಕ ಮತ್ತೆ ಈ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಇದರಿಂದ 13 ಅಂಕ ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳು ಇವುಗಳಿಂದ 8 ಅಂಕ. ಹೀಗೆ ಒಟ್ಟು 80 ಅಂಕಗಳನ್ನ ನಾವು ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಅಧ್ಯಯನ ಮಾಡಿದ್ದೆ ಆದ್ರೆ ಸುಲಭವಾಗಿ ನಾವು ಅಂಕಗಳನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದೆ. ಇದು ನಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಈ ವಿಜ್ಞಾನ ವಿಭಾಗದಿಂದ ಬರುವಂತಹ ಈ ಕಠಿಣ ಪ್ರಶ್ನೆಗಳು ಮತ್ತೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದರ ಮೂಲಕ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದ.